ಎಲ್ಲರಿಗೂ ನಮಸ್ಕಾರ ರೀ. ಎಲ್ಲರೂ ಹೆಂಗದಿರಿ? ಆರಾಮದಿರಿ ಅನ್ಕೊಂಡು ವಿಡಿಯೋ ಸ್ಟಾರ್ಟ್ ಮಾಡಕತ್ತೇನೆ ರೀ. ಯಾರ್ಯಾರ ಮೊದಲ ವಿಡಿಯೋ ನೋಡಕತ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಾಗಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊರಿ. ಅಂದ್ರೆ ನಾವು ವಿಡಿಯೋಸ್ ಹಾಕಿದ್ರೆ ನೋಟಿಫಿಕೇಶನ್ ಬರ್ತಾವೆ. ಅದ ಮೊದಲ ನೀವು ನಮ್ಮ ವಿಡಿಯೋಸ ನೋಡ್ಬೋದು. ಅದಕ್ಕೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿರಿ. ಹಂಗೆ ಲೈಕ್ಸ್ ಕಮೆಂಟ್ಸ್ ಮಾಡೋದ ಮರಿಬೇಡ್ರಿ ಅಪ್ಪ. ಮತ್ತೆ ಹೋಗೋನು ತಗ ನಮ್ಮ ಅಕ್ಕ ಬಂದಿರ್ತಾಳ ಅಂತಂದು ದಡಾಶಿ ಹೊಲದಿಂದ ಬಂದೆ ಅದ ಮಾತ್ರಗತಿ. ನಮ್ಮ ಅಕ್ಕ ನೋಡಿದ್ರೆ ಇನ್ನೂ ಪತ್ತೆ ಇಲ್ಲಕ್ಕೆ. ಏನು ಮಾಡೋದಪ್ಪ, ಹಣೆ ಬರ ನಂದ. ಒಂದು ರೊಟ್ಟಿಗೆ ಕಾಯ್ಕೊಂತ ಕುಂದ್ರೋದತ್ ನೋಡಿ. ನಮ್ಮ ಅಕ್ಕಿ ಯಾಕ ಹೋಗೋಣ ಅಂತ ಬಾ 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 ಅಕ್ಕ ಬಾ. ತಮ್ಮಯ್ಯ ಹೃದಯವಂತ ನೀನು ಹೃದಯವಂತ. ಅಕ್ಕಯ್ಯ ಬಾರೆ ತಮ್ಮನ ಮನಿಗೆ ಬಾರೆ, ತಮ್ಮನ ಮನಿಗೆ ಅಕ್ಕಯ್ಯ ನೀನು ಹೃದಯವಂತಿ. ಯಾಕ ಈ ತಮ್ಮನ ಕೂಗು ಕೇಳಿ ಕಳ್ಳು ಚುರುಕಂದ ಓಡ್ಕೊಂತ ಬಂದಬಿಟ್ಟೆ ಯಾಕ ನೀನೇ? ಒಣಯಪ್ಪ ತಮ್ಮನ್ನದು ಕಳ್ಳ ಹೆಚ್ಚಲ ಕಳ್ಳ. ಮತ್ತೆ ಅದಕ್ಕೆ ಏನಾರ ಯಾಕಾಗ್ಲಿ ಅತ್ತಾಗ ಹೋಗಿ ಬಂದಬಿಡ್ತಾನೆ ತಡಿ ಅಂತಂದೆ ಮತ್ತೆ ಬಂದಬಿಟ್ಟೆ. ಯಾಕ ಎಷ್ಟು ಪಿರುತಿ ಯಾಕ ನನ್ನ ಕಂಡ್ರೆ ನಿನ್ಗೆ ನೀನು ತಪ್ಪಾಗಿ ತಿಳ್ಕೊಂಬಿಟ್ಟಿನಿ ಯಾಕ ಬಾ ಒಳಗೆ ಬಾ. ಯಪ್ಪ ಇದನ್ನ ಚೀಲ ಹೇಳ್ಕೊರ ಯಪ್ಪ ತಮ್ಮ, ಚೀಲ ಹೇಳ್ಕೊ. ತಮ್ಮ ಯಾಕ ಜಾಗಷ್ಟು ಅಡಿಗೆ ಕಟ್ಕೊಂಬಂದಿನ ಮತ್ತೆ ಏನು ಮಾಡ್ಬೇಕು ತಮ್ಮ ಉಪವಾಸ ಇರ್ತೈತಿ ಅಂತಂದೆ ಭಾಳ ಶೇನ ಕಟ್ಕೊಂಬರ್ಬಾರ್ದಾಗಿತ್ತು ಬಿಡ ಯಾಕ ನೀನು. ಒಂದು 10 ರೊಟ್ಟಿ, ಒಂದು ಇಟ್ಟು ಪಲ್ಯ, ಒಂದಿಟ್ಟು ಮಿಜ್ಜಿ ಹಿಂಡಿ, ಒಂದಿಟ್ಟು ಶೇಂಗಾ ಹಿಂಡಿ, ಒಂದಿಟ್ಟು ಬುತ್ತಿ ಇಲ್ಲ ಮೊಸರನ್ನಾರ ಕಟ್ಕೊಂಬಂದಿದ್ರೆ ಹಾಕಿತ್ತ. ನೀನು ಜಾಗಷ್ಟು ಕಟ್ಕೊಂಬಂದು ಈಗ ವಜ್ಜಿ ಮಾಡ್ಕೊಂಡು ನಿಂತ್ಕೊಂಡು ನೋಡಿ ತಲೆ ಮ್ಯಾಗ. ಏನು ಹೇಳ್ಬೇಕು ನಿನಗೆ? ತಮ್ಮ ಇಲ್ಲಿ ಇಳ್ಕೊಂತಾನೆ ತಮ್ಮ, ನಾ ಎಲ್ಲ ಇಳ್ಕೊಂತಾನೆ. ಅಲ್ಲೇ ಬಸ್ ಸ್ಟ್ಯಾಂಡ್ಗೆ ಫೋನ್ ಹಚ್ಬೇಕಿಲ್ಲ, ಹೇಳಿದಿಂದ ಬರ್ತಿದ್ದೆ ನಾನೇ. ನನ್ನ ತಗ ನಮ್ಮ ತಮ್ಮ ನಮ್ಮ ಅಕ್ಕ ಅಡಿಗೆ ಕಟ್ಕೊಂಡ್ಬರ್ತಾಳ ಅಂತಂದ್ರೆ ಕಾಯ್ಕೊಂತ ಕುಂತಿಂತಿತ್ತಾಯನ. ಇವಂಗ ನನ್ನ ಗಂಡ ಹೇಳಿದೆ, ಒಂದು 10 ರೊಟ್ಟಿ, ಒಂದಿಟ್ಟು ಪಲ್ಯ, ಒಂದಿಟ್ಟು ಮಿಜ್ಜಿ ಹಿಂಡಿ, ಶೇಂಗಾದ ಹಿಂಡಿ ಅಷ್ಟ ಕಟ್ಕೊಂಡು ಹೋಗ್ಕಂದ್ರಿ, ಬೇಕಂದ್ರೆ ಅಲ್ಲೇ ಹೋಗಿ ಒಂದಿಟ್ಟು ಅನ್ನ ಮಾಡಿಕೊಡ್ತಾನೆ ಅಂದ್ರೆ ಇದು ಕೇಳಿಲ್ಲ ಕ್ಯಾಟ ನೀಚ ಗಂಡ. ಏನು ಮಾಡ್ಬೇಕು ಈಗ ನನ್ನ ತಮ್ಮ ಜಗ್ಗ ಹೊಟ್ಟೆ ಹಸ್ಕೊಂಡು ಕುಂತಿಂತತೇನು. ನೀನು ತಿಳ್ಕೊಳಕಿಲ್ಲ, ನಮ್ಮ ಅಕ್ಕ ಅಲ್ಲಿಂದ ಬಂದಾಳ ಆತವ್ರ ಮನೆಗೆ ಒಂದಿಟ್ಟು ಅಡಿಗೆ ಕಟ್ಕೊಂಬಂದಿಲ್ಲ ನೋಡು ಅನ್ನಂಗಿಲ್ಲ. ಏನು ಹೇಳ್ಬೇಕು ಅದಕ್ಕೆ ನನ್ನ ಗಂಡಗ ಎಷ್ಟು ಹೇಳಿದ್ರು ಅಷ್ಟ ವಾಯ್ವ ಕ್ಯಾಟ ಜಿಪುಣ ಶೆಟ್ಟಿ ವಾಯ್ವ. ಇವನ ಗೌಡಿ ಅದೇ ಅಲ್ಲ ಚೀಲ ಜಗ್ಗ ಮುಂಚೈತಿ ಇಳ್ಕೊರಯ್ಯಪ್ಪ ಅಂದ್ಲೆ. ಇದು ನೋಡಿದ್ರೆ ಕ್ಯಾಟ್ ಹಗರೈತಿ. ಅಡಿಗೆ ಪಡಿಗೆ ಕಟ್ಕೊಂಬಂದಾಳಿಲ್ಪ ನಮ್ಮಕ್ಕ. ನೋಡ್ತೇನೆ ತಡಿ ಬಗ್ಗೆ. ಯಾಕ ಅಡಿಗೆನ ಕಟ್ಕೊಂಡು ಬಂದಿಲ್ಲ? ಯಪ್ಪ ಇಲ್ಲಿ ಬಿಡ ಯಪ್ಪ, ಕಟ್ಕೊಂಬರ್ಬೇಕು ಅಂದೆ. ಅವಸರ ನೋಡಂಗ ಬಂದಬಿಟ್ಟೆ. ಮತ್ತೆ ಏನು ಮಾಡ್ಬೇಕು, ಅಲ್ಲೇ ಹೋಗಿ ಮಾಡಿರತ್ ಬಿಡುವ, ಬಿಸಿದೆ ಮಾಡಿಕೊಟ್ರತ ಅಂತಂದು ಹಂಗೆ ಕಾಯಿ ಚಲ ಒಂದೆರಡು ಸೀರೆ ಉಟ್ಕೊಂಡು ಹಂಗೆ ಬಂದಬಿಟ್ಟೆ ನೋಡಿ. ದುಡ್ಡು ಹೋಗೋ ಮಾರಯ್ಯ, ಒಟ್ಟೊಂದು ಜಗ್ಗ ಹಸ್ತಿದ್ವು. ನಮ್ಮಕ್ಕ ಬರತ್ಲೆ ಒಂದು 4-5 ರೊಟ್ಟಿ ತಿಂದ್ರತ್ತಂದ್ರೆ ಇದು ನಮ್ಮಕ್ಕ ಹಂಗೆ ಬಂದೈತಿ ಕೈ ಬೀಸ್ಕೊಂಡು. ಏನು ಮಾಡ್ತೀರಿಪ್ಪ, ಹಣೆ ಬರ. ಹೌದನೇ ಬಾಯಕ್ಕ ಬಾರೋ ಮಾರಯ್ಯ, ಒಂದಿಟ್ಟು ಒಳಗೆ ಏನಾರ ಇದ್ರೆ ಮಾಡಿಕೊಡ್ಬಾ. ಹೊಟ್ಟೆ ಜಗ್ಗ ಹಸ್ಬಿಟ್ಟವ ಬಿಡಯಕ್ಕ. ದಿನ ಹೋಟೆಲ್ನಾಗ ಅದ ಪುರಿ ಅದ ಇಡ್ಲಿ ತಿಂದು ಬೇಸರಾಗ್ಬಿಟ್ಟತ್ ಬಿಡಯಕ್ಕ ನನಗೆ. ಹೌದಾ, ನಡಿ ಅಲ್ಲ ಗೌಡಿ ಹಾಕಿ ಗೌರಿ ಎಲ್ಲ ಬರ್ಬೇಕಾ ಅಲ್ರಿ ನೀವು? ಊಟಕ್ಕೆ ಏನು ಮಾಡ್ಕೊಂತೀರಿ? ಊಟಕ್ಕೆ ನೇತಿಗೆ ಏನು ನಿಮ್ಗೆ ಅಂತಂದು ಕೇಳಕ್ಕೆ ಬರಂಗಿಲ್ಲ ಅನ್ಲಾಕಿ. ಆಕಿ ಬರ್ತಾಳ ಈಕಿ ಬಿಡ್ಬೇಕಲ್ಲ ನಮ್ಮವ್ವ ಶನಿ ದೇವ್ರಿ. ಅಲ್ಲೇ ಹೋಗಿದಿ, ಅವನ ಬಗ್ಗಿ ಬರ್ತಾನ, ಅವನ ಬಂದು ಕೇಳ್ತಾನ ನಮ್ಮನ್ನ ತಪ್ಪಾತ ಅಂತಂದೆ. ನೀ ಯಾಕೆ ಹೋಗಿ ಗೌರಿ, ನೀ ಯಾಕೆ ಬಗ್ಗಿ ಹೋಗಿ ಅವನ ಬಗ್ಗಿ ಬರ್ಬೇಕ ಅಂತಂದೆ. ಯಾಕ ತಲೆ ತುಂಬಿ ಬಿಟ್ಟಾಳ ಆಕಿ ಗೌರಿಗೆ. ಅಲ್ಲ ತಲೆ ತುಂಬಾಕೇನೆ ಈಕಿಗೆ ಗೊತ್ತಾಕತಿಲ್ಲ ಈಕಿಗೆ. ಗಂಡನವ ಒಬ್ಬವನ ಇರ್ತಾನ, ಹೊಟ್ಟಿಗೆ ಏನು ಮಾಡ್ಕೊಂತಾನ, ನೆತ್ತಿಗೆ ಏನು ಮಾಡ್ಕೊಂತಾನವ ಅನ್ನೋದು ಇದಕ್ಕೆ ಕಬರು ಇರಕ್ಕಿಲ್ಲನೇ ಇದಕ್ಕೆ ಗೌರಿಗೆ. ಏನು ಮಾಡೋದೆ ಹಣೆ ಬರೋಣಂದೆ. ನಾ ಏನು ಮಾಡೀನಿ ಅಂತಂದು ಇವ್ರ ಮನೆ ಬಿಟ್ಟು ಹೋಗ್ಬೇಕು ಯಾಕ? ಅದನ್ನ ಹೇಳಿಗ ಊರಾಗ ಎಷ್ಟು ಮಾನ ಮರ್ಯಾದೆ ಹೋಗಕ್ಕಿಲ್ಲ ಅನ್ನಕ್ಕೇನಕ್ಕ ಹೋಗೇ ಬಿಟ್ಟೈತಿ. ಈಗ ಎಲ್ಲರೂ ಬರೋದು ಹಂಗೆ ಯಾಕೋದ್ರು ಹಿಂಗೆ ಯಾಕೋದ್ರು, ಅವ್ರು ಎಲ್ಲರೂ ಬರೋದು ಹಂಗೆ ಯಾಕೋದ್ರು ಹಿಂಗೆ ಯಾಕೋದ್ರೆ ನಿಮ್ಮೊಬ್ಬರನ್ನ ಯಾಕೆ ಬಿಟ್ಟು ಹೋಗ್ಯಾರ ಅಂತಂದು ಹೇಳೋದ್ರಾಗ ನನಗಂತ ಸಾಕಾಗಿ ಜೀವನನ ಬೇಸರಾಗಿ ಹೋಗೈತೆ ಅಕ್ಕ. ಹೋಲ್ ಬಿಡತ್ತಮ್ಮ, ಯಾಕೆ ಚಿಂತೆ ಮಾಡ್ತೀನಿ? ನಾ ಎಲ್ಲ ಕೇಳ್ದ ಸುಮ್ಮನೆ ಅವನ್ನ ಯಾಕೆ ಹಿಂಗೆ ಮಾಡಿದಿ ಅಂತಂದೆ. ಅದ ಮತ್ತೆ ಕೇಳಕ್ಕ ಬಿಡಾಕಿ ನಾವನ್ನ ಹೋಗ್ಲಿ ಅಂತಂದು ಬಿಟ್ರೆ ನೋಡ್ತೀನಿ ಯಾಕ ನನಗೆ ಹೆಂಗೆ ಎಂಥ ಪರಿಸ್ಥಿತಿ ತಂದಾಳ ನೋಡಕ್ಕ ಈಗ. ಅಲ್ಲ
ಅವ್ವ ಸುಮ್ಮನೆ ಹಂಗ ಏನು ಮಾಡಕ್ ಹೋಗಂಗಿಲ್ಲಕಿ. ನೀ ಏನಾರ ಮತ್ತ ಏನಾರ ಮಾಡಿಡಿನ ಮತ್ತ ಅದಕ್ಕೆ ಆಕಿ ಅವ್ವ ಆಕಿನ್ನ ಕರ್ಕೊಂಡು ಹೋಗ್ಯಾಳ. ಅಲ್ಲ ಯಾಕ ನಾ ಏನು ಮಾಡಕ್ಕೆ ಹೋಗ್ಲಿ? ನಾ ಏನಾರ ಅವ್ರಿಗೆ ಮನೆ ಬಿಟ್ಟು ಹೋಗ್ರಿ ಅಂತಂದು ಹೇಳೇನೆ. ಏನಿಲ್ಲಕ್ಕ ನಾನು ಏನವ ಮನೆಗೆ ಇರಂಗಿಲ್ಲ ಭಾಳ, ಮನೆ ಹೊಲಕ್ಕೆ ಅಲ್ಲಿ ಮತ್ತು ಹೊಲದಾಗ ಯಾರು ಇರ್ತಾರಕ್ಕ? ಜೋಳ ಹಾಕಿದ್ಯಾ ಮತ್ತು ಜೋಳ ತಿನ್ನಿ ಎಲ್ಲಾರು ಕೊಯ್ಕೊಂಡು ಹೋದ್ರೆ ಏನು ಗತಿ? ಅದಕ್ಕೆ ಉಣ್ಣಕ್ಕೆ ಊಟ ಮಾಡಿ ಜಳಕ ಮಾಡಿ ಮತ್ತು ದೇವ್ರಿಗೆ ಕೈ ಮುಗಿದು ಹೊಲಕ್ಕೆ ಹೋಗಿದ್ದೆ, ಮತ್ತು ಹೊಳ್ಳಿ ಬರ್ತಿದ್ದೆ, ಊಟ ಮಾಡ್ತಿದ್ದೆ, ಮತ್ತು ಹೊಲ ಕಡೆ ಹೋಗಿದ್ದೆ. ಇಲ್ಲ ಇಲ್ಲ ಏನದು ಜಗಲಿ ಮ್ಯಾಗ ಕುಂದಿರ್ತಿದ್ದೆ. ಮತ್ತೇನೈತಿ ಅಕ್ಕ ನಂದು? ಜಗಿಲೆ ಅಲ್ಲಲ್ಲ, ಜಗಲಿ ಮ್ಯಾಗ ಎದಕ್ಕೆ ಕುಂದಿರ್ತಿದ್ದಿಲ್ಲ ನೀನು? ದೇವ್ರ ಎಲ್ಲಿ ಹೋಗಿದ್ವ? ದೇವ್ರು ಹೊರಗೆ ಇಟ್ಟೆ ನೀನು ಜಗಲಿ ಮ್ಯಾಗ ಕುಂದಿರ್ತಿದ್ಯಾ? ಹೋಗೋಯ್ದು ಮಂಜಾಳ ಹೋಗ್ಲಿ. ಇವ್ರ ಊರಾಗ ಜಗಲಿ ಅಂದ್ರೆ ಇದು ದೇವ್ ಜಗಲಿ ಅನ್ಕೊಂಡಾರ. ಜಗಲಿ ಅಂದ್ರೆ ಅದೆಲ್ಲಕ್ಕ ಪಾದಗಟ್ಟಿಗೆ ಜಗಲಿ ಪಗಲಿ ಅಂತಾರ ಒಂದೊಂದು ಕಡೆ. ಅದಕ್ಕೆ ನನಗೆ ಜಗಲಿ ಅಂತಂದ ಬಂತದ. ಪಾದಗಟ್ಟಿ ಪಾದಗಟ್ಟಿಗೆ ಅರ್ಧ ಜೀವನ ಮುಗ್ದೈತಲ್ಪ ನಿಂದ. ಮತ್ತೇನೈತಿ? ನೋಡ ನೀನು ಹಿಂಗ ಅಂದ ನಂಗೆ ಮನ್ಸಿಗೆ ನೋವು ಮಾಡಕತ್ತಿ ಅಕ್ಕ. ಇಲ್ಲ ಯಪ್ಪ, ನಾ ಯಾಕೆ ನೋವು ಮಾಡಕ್ ಹೋಗ್ಲಿ ನೋಡಿ. ನಡಿ ಬಿಸಿ ರೊಟ್ಟಿ ಮಾಡಿಕೊಡ್ತೇನೆ ತಿನ್ನುವಂತಿ. ಅಕ್ಕ ಬಿಸಿ ರೊಟ್ಟಿ ಮಾಡಾಕ ಹಿಟ್ಟೆಲ್ಲ ತಗೊಂಡು ಹೋಗ್ಯಾರ. ಹಿಟ್ಟು ತಗೊಂಡು ಹೋಗ್ಯಾರ? ನಡಿ ಹೋಗ, ನಡಿ ದೊಡ್ಡ ಮನೆಗೆ ಹೋಗೋಣ. ನಾವು ಕೇಳ್ತಾನೆ ಹಂಗ ಬಿಟ್ಟಂಗ ಹಂಗೈಕೆ ನೋಡ್ತೀಯ ಆಕಿ ಡುಮ್ಮಿನ ಹೆಂಗ್ ಕರ್ಕೊಂಡು ಹೋಗ್ಯಾಳ ನೋಡ. ಅದಕ್ಕರ ಬುದ್ಧಿ ಬೇಡ. ಹೊಲ್ದಿ ತೀರ ನಾನೇ ನನ್ನ ಗಂಡ ಒಬ್ಬನು ಇರ್ತಾನ ಅಂತಂದು ಹೇಳಕ ಬಾಯಿ ಇಲ್ಲಲ್ಲ ಆಕಿಗೆ. ಎಲ್ಲ ಕೇಳೋದಾಗೈತಿ ಅಕ್ಕ. ನಾನೇ ಬಾಗಿ ಬರ್ಬೇಕಂತ ಅವ್ರ ಹತ್ರ, ಇಲ್ಲ ಅಂದ್ರೆ ಬರಂಗಿಲ್ಲ ಅಂತವ್ರ. ನೀನು ಬಗ್ಗೆ ಬರ್ಬೇಕಂತ? ನೋಡೋಣ ಕೇಳ್ತಾನ ಎಲ್ಲ ಅವನ್ನ ಕೇಳ್ತಾನೆ. ಏನೇನು ಇದ್ರದ ಹಕ್ಕಿಗತಿ ಅವ, ಎದಕ್ಕೆ ಹಿಂಗೆ ಮಾಡಿರಿ, ಎದಕ್ಕೆ ಮನೆ ಬಿಟ್ಟು ಬಂದಿರಿ ನೀವು, ಇಲ್ಲಿ ಯಾಕೆ ದೊಡ್ಡ ಮನೆಗೆ ಬಂದಿರಿ ಅಂತಂದೆ ಕೇಳ್ತಾನೆ. ಯಾಕ ಕೇಳಕ್ಕಿಂತ ಮುಂಚೆ ನನಗೆ ಒಂದೆರಡು ರೊಟ್ಟಿ ಹಚ್ಕೊಟ್ಬಿಡಿ ನೀನು. ನಾನೇನು ಅವ್ರ ಹತ್ರ ಕೇಳಕ್ಕೆ ಹೋಗಿಲ್ಲಕ್ಕ. ನೀ ಏನಾರ ಅವ್ರ ಮನೆಯಿಂದ ಹಚ್ಕೊಟ್ರೆ ನಾ ತಿಂತಾನೆ. ಅವ್ರೇನು ಹಚ್ಕೊಟ್ಟಿಲ್ಲಲ್ಲ, ನಮ್ಮ ಅಕ್ಕ ಹಚ್ಕೊಟ್ಟ ಅಂತಂದು ನಾ ತಿಂತಾನೆ ಅಕ್ಕ. ಹಚ್ಕೊಡ್ತಾನೆ ಬಾರಪ್ಪ ನಿನಗೆ. ಮತ್ತೆ ರೊಟ್ಟಿ ಹಚ್ಕೊಟ್ಟೆ ಅಲ್ಲ ಅವನ್ ಕೂಟ ಮಾತಾಡ್ತಾನೆ ನಾನು. ಹಂಗಂದ್ರೆ ಹ್ಞೂ ಅಕ್ಕ. ನಡಿ ಹೋಗೋ ನಡಿ. ಅಲ್ಲಲ್ಲ, ಚೀಲ ಒಳಗಿಟ್ಟು ಬರೋಗಪ್ಪ, ಮತ್ತೆ ನಾನು ಅಲ್ಲೇ ಇರ್ಬೇಕನ? ಹೌದಲ್ಲ, ಬೇಡಕ್ಕ ಹಂಗ ಇಟ್ಕೊಂತಾನೆ. ಅವ್ರಿಗೆ ಗೊತ್ತಾಗಬೇಕಲ್ಲ, ಊಟ ಕಟ್ಕೊಂಡ್ಬಂದಿದ್ದೀವಿ, ಊಟ ಮಾಡಿ ಬಂದಾರ ಇವ್ರು ಅಂತಂದು ಕೇಳ್ತಾರ. ಹ್ಞೂ ಅಂತಂದು ಹೇಳ. ಮತ್ತು ಊಟಕ್ಕೆ ಪಟಕ ಊಟ ಮಾಡ್ಬರಿ ಅಂದ್ರೆ ಅವಲ್ಲೇನಕ್ಕ. ಮೊದಲೇ ಒಂದು 2 ಸಾರಿ ಕರೆದ್ರೆ ಅಂದ್ರೆ ಹಿಂದಾಗಡೆ ಕುಂತ ಊಟ ಮಾಡಿ ಬಂದಣ. ಹೌದಲ್ಲ? ನೀವು ಇದ್ರೆ ನಾಚಿಗೇಡಿನ ಕುಟ್ಟ ಇದಕ್ಕೆ ನೋಡ್ತೀಯ ಎಷ್ಟು ಭರೋಸೆ ಆಗತೈತಿ. ನಾ ಹೋಗಂಗಿಲ್ಲ, ಅವರ ಬಗ್ಗೆ ಬರ್ಬೇಕ, ಅವರ ತಪ್ಪ ತನ್ಬೇಕ ಅಂತತಿ. ಅಲ್ಲಿ ಹೋಗಂಗಿಲ್ಲ ಅಂತತಿ, ಮತ್ತೆ ಊಟ ಮಾಡೋಣ ಅಂತತಿ. ಏನು ಮಾಡೋದು? ಹಸು ರೀಪ ಹಸು. ಏನಂದ್ರೆ ಬಗ್ಗಿಸ್ಬಿಡ್ತೈತೆ ಹಸು. ಬಾರ ಈಗ ಹೋಗೋಣ. ನಿಂತಿಲ್ಲ ನೀನು ಮತ್ತೆ ನೋಡ್ಕೊಂತ ಒಂದು ಜಗ್ಗ ಹಚ್ತಾವ ನನಗೆ. ಕುಂತು ಬಿಟ್ಟಾನಿ ಕಾಯ್ಕೊಂತ ಒಂದು 2 ತಾಸು ಕುಂತ ನೋಡು ನಾನು. ನಮ್ಮಕ್ಕ ಈಗ ಬರ್ತಾಳ ಆಗ ಬರ್ತಾಳ ಅಂತಂದೆ. ನೀ ನೋಡಿದ್ರೆ ಇಷ್ಟೊತ್ತಾಗಿ ಬಂದೆ. ಏನು ಮಾಡ್ಬೇಕಲ್ಲ ಗೌಡ್ಯ? ಬಸ್ ಒಂದು ಟುಕು ಬಸ್ ನೀನಯ್ಯಪ್ಪ. ದುಡಿಯಾಡ್ತಾವಂಗ ಹೊಡೆದಾಡ್ತಾವು. ಅತ್ತಾಗಿಂದ ಇತ್ತಾಗ ಹೋಕ್ಕವು, ಇತ್ತಾಗಿಂದ ಅತ್ತಾಗ ಹೋಕ್ಕವು, ಅತ್ತಾಗಿಂದ ಇತ್ತಾಗ ಬರ್ತಾವು, ಇತ್ತಾಗಿಂದ ಅತ್ತಾಗ ಹೋಕ್ಕವು. ಅಯ್ಯಪ್ಪ ಏನು ಗುದ್ದಾಡ್ತಾವ ಅಯ್ಯಪ್ಪ. ಹೌದೌದೆ, ಬಸ್ ಭಾಳ ಗದ್ಲಿರ್ತಾವ ಈಗ. ಮತ್ತೆ ತಿಕ್ಕಾಡ್ಕೊಂತ ಬರೋದ್ರಾಗ ನೀನು ನುಗ್ಗಿಕಾಯಿ ಪಲ್ಯನಾಗಿನ ನೀನು. ಬಾ ಅಕ್ಕ ಹೋಗನ್ ಬಾ. ನೋಡೋಣ ಏನಂತಾಳೆ ಏನಾಕಿ ಗೌರಿ ಕೇಳಕಿನಿ. ನಿನಗೆ ನಿನ್ನ ಗಂಡ ಬೇಕಂದ್ರೆ ಬಾರ್ವಾ, ಇಲ್ಲ ಅಂದ್ರೆ ನಿಮ್ಮ ಅತ್ತಿ ಕೂಟ ಇಟ್ಬಿಡು ನೀನು ಅಂತಂದು ಹೇಳ. ಅಲ್ಲಲ್ಲ, ಹಂಗನ್ನಾಕ ಹೆಂಗೆ ಬರ್ತೈತಿ? ಆಕಿ ಬಂದ್ಲಂದ್ರೆ ಅವು ಬೇಕಾಗಂಗಿಲ್ಲ ಅಂದೆ. ಅಲ್ಲಲ್ಲ, ಅವು 2 ಹುಡ್ರು ಬಂದಿಲ್ಲ ನಿನ್ನ ಹತ್ರ? ಇಲ್ಲ ಏಕ ಇಲ್ಲ, ಎಲ್ಲಾರನ್ನೇ ನಮ್ಮವ್ವ ಬಂದಿಸ್ಬಿಟ್ಟ. ಅಲ್ಲಿ ಹೋಗಂಗಿಲ್ಲ, ಅಲ್ಲಿ ಹೋದ್ರೆ ನಾ ಸತ್ತಂಗ ನೋಡು ಅಂತಂದು ಹೇಳ್ಯಾಳ. ಮತ್ತು ಅವು ಎಲ್ಲಿ ಬರ್ತಾವ ಯಾಕ? ಅಲ್ಲ, ನಮ್ಮವ್ಗ ನಿನ್ನ ಮ್ಯಾಗ ಯಾಕೆ ಇಷ್ಟ ದಿವೇಶ ಬಂತಪ್ಪ ಅಂತದ್ ಏನು ಮಾಡಿ ನೀನು ಯಾವಾರನ ಆಗೋಡೆ? ಆಕೆ ಯಾಕೆ ನೀನು ದಿವೇಶ ಮಾಡಕತ್ತಾಳ ಹೇಳ? ಏನಾರ ಮತ್ತೆ ಏನಾರ ಮಾಡಿಡಿ ನೀವು, ಮತ್ತೆ ನೀನು ಅವ್ಗ ಸಿಟ್ಟು ಬರಂತದೆ? ಇಲ್ಲ ಯಾಕ, ನಾ ಯಾಕೆ ಅವ್ಗ ಸಿಟ್ಟು ಬರಂತದ್ದು ಮಾಡಲಿ? ನಾ ಏನೇನು ಮಾಡಿಲ್ಲ. ಹೋಗಿ ಕೇಳ ಮತ್ತು ಅವು ನಾ ಇವೇನು ಮಾಡ್ಯಾನ, ಯಾಕೆ ಹಿಂಗೆ ಬಂದಿರಿ ನೀವು ಅಂತಂದು. ಅದ ಕೇಳ್ತಾನೆ ಬಾ. ಏನೇನು ಮಾಡ್ಯಾರ, ಏನು ಹಕ್ಕಿಕತಿ ಅವ್ರದೇ ಕೇಳ್ತಾನೆ. ಅದ್ರಾಗ ಒಂದು ಮಾಡೇ ಹೋಗ್ಕ. ನಾನು ಒಂದು 2 ದಿನ ಇದ್ದು ಹೋಗ್ತಾನೆ. ಏನೇನು ಇವ್ರದ ಹಕ್ಕಿಕತಿ ತಿಳ್ಕೊಂಡು ದಾರಿ ಹೊಂದಿಸಿ ಹೋಗ್ತಾನೆ. ಮತ್ತು ಅಕ್ಕನ ಮರಿಬೇಡಪ್ಪ ತಮ್ಮ. ಮಾತು ಕೊಟ್ಟಂಗ ಮತ್ತೆ ನೋಡ. ಅಲ್ಲ, ನಮ್ಮ ಅಕ್ಕ ನಾ ಏನು ಮಾತು ಕೊಟ್ಟನಪ್ಪ? ಅಕ್ಕನ್ನ ಮರಿಬೇಡ ಅನ್ನಕತ್ತಾಳ. ಏನಿದ್ರದ ಒಳಮರ್ಮ? ಅದು ಅನ್ಕೊಂಡೆ ನಮ್ಮಕ್ಕ ಏನಾರ ಪಿಲಿಯನ್ ಮಾಡ್ಕೊಂಡ ಬಂದಿರ್ತಾಳ್ರಿಪ್ಪ. ಆಕೇನು ಸುಮ್ಮನೆ ಬರಂಗಿಲ್ಲ. ಏನು ಇದಕ್ಕಿದೆ ಪಿರಿಯನೆ, ಏನಕ್ಕಿದೆ ಒಳಮರ್ಮ ನಮ್ಮ ಅಕ್ಕಂದೆ? ಒಂದು ಗೊತ್ತಾಗೋದಲ್ಪ. ಏನಕ್ಕ?
ಹಾ ಏನ್ಪಾ ಎಲ್ಲ ದೊಡ್ಡ ಆಗಿಬಿಟ್ಟಿದಿ ಈಗ ಅಕ್ಕಗ ಕೊಟ್ಟೆ ಮತ್ತೆ ನೆನಪ ಹರಿ ಅಂದ್ರೆ ಮತ್ತೆ ಲೆಕ್ಕ ಹಾಕ್ಬೇಕ. ಹಾ ಏನ್ ಮಾಡದೆ ಎಲ್ಲ ನೆನಪಾಡ್ತಾರಪ್ಪ, ಶ್ರೀಮಂತರಾಗಿಂದ ನೆನಪಾರದ ಮತ್ತೆ. ಹಾ ಏನಪ್ಪ ಅಕ್ಕಿನ ದೊಡ್ಡ ಹುಡುಗಿನ ನಮ್ಮ ಅರುಣ್ಯಾಗ ಕೊಡ್ತಾನೆ ಅಂತಂದು ಹೇಳಿದಲ್ಲ ಯಪ್ಪ, ಎಲ್ಲ ನೆನಪಾರಿದಿನ ಮತ್ತೆ. ಮತ್ತೆ ಹಂಗ ಕೊಡೋದ ಅಂತಂದ ಸಣ್ಣವಿದ್ದಾಗ ಮಾತು ಕೊಟ್ಟಿದಿ, ಈಗ ನೋಡಿದ್ರ ಏನಕ್ಕ ಏನದ ಯಾಕಂಗ ಅಂತಂದ ನೆನಪಾರ್ಸಕತ್ತಿ. ಈಗ ನೆನಪಾರಿನ ಗೌಡಿ? ಹೋಗು ನತ್ತಾಗ. ಅಲ್ಲ ನಾನು ಅವಾಗ ನಕಲಿ ಮಾಡಿದ್ದೆ, ಅರಣ್ಯಾಗ ನಮ್ಮ ನೂನ ಕೊಟ್ರಾತ್ ಬಿಡೆ ಅಂತಂದು ಹಂಗೆ ಮಾತಿನಾಗ ನಕಲಿ ಮಾಡಿದ್ರೆ ಈಕಿ ನಮ್ಮಕ್ಕ ಅದನ್ನ ಮನಸ್ಸಿನಾಗ ಇಟ್ಕೊಂಡು ಇಲ್ಲಿಗೇನಾರ ಬಂದಿಂದಾಳು ಮತ್ತೆ. ಯಾಕ ಈಗ ಯಾಕೆ ಅದೆಲ್ಲ? ನಡಿ ಮೊದ್ಲಲ್ಲಿ ಹೋಗೋಣ, ಊನ ಹತ್ರ ಹೋಗೋಣ, ನಡಿ ಕೇಳೋಣ. ಅದನ್ನ ಹಿಂದಾಗಡೆ ಮಾತಾಡಿದ್ರತ್ತೆ. ಆತೋರಪ್ಪ ಬಾ ಹೋಗೋಣ. ನಾನು ನಮ್ಮ ಗೌಡ್ಯ ಕೊಟ್ಟಿದ್ ಮಾತ ಮರ್ತಾ ಬಿಟ್ಟಾನ ಏನ ಅಂತಂದು ಮಾಡಿದ್ದೆ ಮತ್ತೆ.